ನಾವು ಆಶೀರ್ವಾದ ನೀಡಲು ಮಾತ್ರ ಬರುತ್ತೇವೆ. ಆದರೆ ಶ್ರಾದ್ದ ಮಾಡದಿದ್ದರೆ ನಾವು ಶಾಂತಿಯಾಗಿ ಹಿಂತಿರುಗದೆ ಶಾಪವಾಗಿ ಹಿಂತಿರುಗುತ್ತೇವೆ. ಇಂದು ನಾನು ನಿಮಗೆ ಪಿತೃಪಕ್ಷದ ಅದ್ಭುತ ಮತ್ತು ಪವಿತ್ರ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಕೇಳುವುದರಿಂದಲೇ ಮನುಷ್ಯನ ಜೀವನದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಯಾರು ಈ ಕಥೆಯನ್ನು ಶ್ರದ್ಧೆ ಮತ್ತು ಮನಸ್ಸಿನಿಂದ ಕೇಳುತ್ತಾರೋ ಅವರಿಗೆ ಪಿತೃದೋಷ ಇದ್ದರೆ ಅದು ಕೊನೆಗೊಳ್ಳುತ್ತದೆ. ಅವರ ಜೀವನದ ಎಲ್ಲ ದುಃಖಗಳು, ಬಡತನ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಅವರ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಮತ್ತು ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಈ ಕಥೆಯನ್ನು ಕೇಳುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಅವರ ಜೀವನ ಸಂತೋಷ ಮತ್ತು ಅದೃಷ್ಟದಿಂದ ತುಂಬುತ್ತದೆ. ಪಿತೃಪಕ್ಷದ ಮಹತ್ವ ಬಹಳ ಆಳವಾಗಿದೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ಸ್ವತಃ ಭೂಮಿಗೆ ಬರುತ್ತಾರೆ ಮತ್ತು ತಮ್ಮ ವಂಶಸ್ಥರಿಂದ ತರ್ಪಣ ಮತ್ತು ಸ್ಮರಣೆಯನ್ನು ನಿರೀಕ್ಷಿಸುತ್ತಾರೆ. ನಾವು ಅವರನ್ನು ಸರಿಯಾದ ರೀತಿಯಲ್ಲಿ ಸ್ಮರಿಸಿದಾಗ ಅವರು ಸಂತೋಷಗೊಂಡು ನಮಗೆ ಆಶೀರ್ವಾದ ನೀಡುತ್ತಾರೆ. ಅವರ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಪ್ರಗತಿಯ ಮಾರ್ಗ ಸುಗಮವಾಗುತ್ತದೆ. ಆದರೆ ಅವರನ್ನು ಮರೆತರೆ ಅವರ ಸಂತೋಷವು ಕುಟುಂಬದಲ್ಲಿ ದುಃಖ ಮತ್ತು ಅಡೆತಡೆಗಳನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಪಿತೃಪಕ್ಷ ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ, ಇದು ನಮ್ಮ ಪೂರ್ವಜರ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಉತ್ತಮ ಅವಕಾಶವಾಗಿದೆ. ಈ ಮಹಾನ್ ಕಥೆಯನ್ನು ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರೀತಿಯ ವಾಹನವಾದ ಗರುಡನಿಗೆ ಹೇಳಿದ್ದರು. ಆಗ ಗರುಡನು ವಿನಮ್ರವಾಗಿ ಭಗವಂತನನ್ನು ಕೇಳಿದನು, ಹೇ ಪ್ರಭು, ಪಿತೃಪಕ್ಷಕ್ಕೆ ಇಷ್ಟೊಂದು ಮಹತ್ವ ಏಕೆ? ಇದರ ಹಿಂದಿನ ರಹಸ್ಯವೇನು ಮತ್ತು ಇದನ್ನು ಆಚರಿಸುವುದರಿಂದ ಜೀವನದ ಎಲ್ಲ ದೋಷಗಳು ನಾಶವಾಗುತ್ತವೆ ಎಂದು ಏಕೆ ಹೇಳುತ್ತಾರೆ ಎಂದು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಮಧುರವಾದ ನಗುವಿನೊಂದಿಗೆ ಹೇಳಿದರು, ಗರುಡ, ಪಿತೃಪಕ್ಷದ ಮಹತ್ವವನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ನೀನು ಒಂದು ಕಥೆಯನ್ನು ಕೇಳಬೇಕು. ಈ ಕಥೆಯನ್ನು ಕೇಳುವುದರಿಂದಲೇ ಪಿತೃದೋಷಗಳು ಕೊನೆಗೊಳ್ಳುತ್ತವೆ. ಜೀವನದಿಂದ ದುಃಖ ಮತ್ತು ಬಡತನ ದೂರವಾಗುತ್ತದೆ ಮತ್ತು ಮನೆತನದಲ್ಲಿ ಸುಖ ಮತ್ತು ಸಮೃದ್ಧಿ ನೆಲೆಗೊಳ್ಳುತ್ತದೆ. ಮತ್ತು ನಂತರ ಶ್ರೀಕೃಷ್ಣನು ಗರುಡನಿಗೆ ಈ ಅದ್ಭುತ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನು ಗಮನವಿಟ್ಟು ಕೇಳಿ. ಈ ಕಥೆಯನ್ನು ಕೇಳುವುದರಿಂದ ಮನುಷ್ಯನ ಎಲ್ಲ ಪಾಪಗಳು ಮತ್ತು ದೋಷಗಳು ನಾಶವಾಗುತ್ತವೆ. ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ. ಎಲ್ಲ ಸಾಲಗಳು ತೀರುತ್ತವೆ. ಧನ, ಧಾನ್ಯ ಮತ್ತು ಸಂಪತ್ತು ಸಿಗುತ್ತದೆ. ಜೊತೆಗೆ ಸುಂದರ ಮತ್ತು ಗುಣವಂತ ಪತ್ನಿಯ ಲಾಭವಾಗುತ್ತದೆ. ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಕಥೆ ಅತ್ಯಂತ ಶ್ರೇಷ್ಠವಾಗಿದ್ದು ವಿಶೇಷವಾಗಿ ಪಿತೃಪಕ್ಷದಲ್ಲಿ ಇದನ್ನು ಕೇಳಲೇಬೇಕು. ಈ ಕಥೆಯನ್ನು ಕೇಳುವುದರಿಂದ ಪಿತೃದೇವರು ಸಂತೋಷಗೊಂಡು ವರಗಳನ್ನು ನೀಡುತ್ತಾನೆ. ಬನ್ನಿ ಸ್ನೇಹಿತರೆ, ಕಥೆಯನ್ನು ಪ್ರಾರಂಭಿಸೋಣ. ಶ್ರೀಕೃಷ್ಣನು ಹೇಳುತ್ತಾರೆ, ಗರುಡ, ಬಹಳ ಹಿಂದಿನ ಕಾಲದ ಮಾತು. ರುಚಿ ಎಂಬ ಹೆಸರಿನ ಒಬ್ಬ ರಾಜನಿದ್ದನು. ಅವನು ಸಂಸಾರದ ಮೋಹ ಮಾಯೆಗಳನ್ನು ತ್ಯಜಿಸಿ ನಿರ್ಭಯನಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಭೂಮಿಯ ಮೇಲೆ ಅಲೆದಾಡುತ್ತಿದ್ದನು. ಅವನು ಪ್ರಪಂಚದ ಎಲ್ಲ ಸುಖ ಭೋಗಗಳನ್ನು ತೊರೆದಿದ್ದನು. ಅವನು ಸಂಸಾರದಿಂದ ಸಂಬಂಧವನ್ನು ಕಡಿದುಕೊಂಡಿದ್ದನು. ಅವನು ಕೇವಲ ಒಂದು ಬಾರಿ ಮಾತ್ರ ಊಟ ಮಾಡುತ್ತಿದ್ದನು ಮತ್ತು ಹೆಚ್ಚಾಗಿ ಅರಣ್ಯದಲ್ಲಿಯೇ ಅಲೆದಾಡುತ್ತಿದ್ದನು. ರಾಜರುಚಿಯು ಈ ರೀತಿ ವೈರಾಗ್ಯವನ್ನು ಹೊಂದಿದ್ದನ್ನು ನೋಡಿ ಅವನ ಪಿತೃಗಳು ತುಂಬಾ ದುಃಖಿತರಾದರು. ಅವರು ಯೋಚಿಸಿದರು, ನಮ್ಮ ವಂಶಸ್ಥನು ಈ ರೀತಿ ಸನ್ಯಾಸ ತೆಗೆದುಕೊಂಡರೆ ನಮ್ಮ ವಂಶ ಹೇಗೆ ಬೆಳೆಯುತ್ತದೆ? ಇದರಿಂದ ವಂಶವು ನಾಶವಾಗುತ್ತದೆ. ಈ ಚಿಂತೆಯಿಂದ ಕಳವಳಗೊಂಡ ಅವರು ಸ್ವತಃ ರಾಜರುಚಿಯನ್ನು ಭೇಟಿಯಾಗಿ ವೈರಾಗ್ಯವನ್ನು ತ್ಯಜಿಸಲು ಅವನಿಗೆ ತಿಳಿ ಹೇಳಲು ನಿರ್ಧರಿಸಿದರು. ಒಂದು ದಿನ ರಾಜರುಚಿಯು ಆಳವಾದ ಧ್ಯಾನ ಮತ್ತು ತಪಸ್ಸಿನಲ್ಲಿ ತೊಡಗಿದ್ದಾಗ ಅವನ ಎಲ್ಲ ಪಿತೃಗಳು ಅಲ್ಲಿ ಕಾಣಿಸಿಕೊಂಡರು. ಅವನು ಕಣ್ಣು ತೆರೆದು ನೋಡಿದಾಗ ತನ್ನ ಮುಂದೆ 4 ದಿವ್ಯ ಆತ್ಮಗಳು ನಿಂತಿದ್ದನ್ನು ಕಂಡನು. ಅವನು ಆಶ್ಚರ್ಯಚಕಿತನಾಗಿ ನಮಸ್ಕರಿಸಿ, ಹೇ ಮಹಾನ್ ಆತ್ಮಗಳೇ, ನೀವು ಯಾರು ಮತ್ತು ಯಾವ ಕಾರಣಕ್ಕಾಗಿ ನನಗೆ ದರ್ಶನ ನೀಡಲು ಬಂದಿದ್ದೀರಿ ಎಂದು ಕೇಳಿದನು. ಆ ದಿವ್ಯ
ಆದಿಯ ಆತ್ಮಗಳು ಉತ್ತರಿಸಿದವು, ಮಗನೇ, ನಾವು ನಿನ್ನ ಪೂರ್ವಜರು. ನಿನ್ನ ಈ ವೈರಾಗ್ಯದ ಆಚರಣೆಯಿಂದ ನಾವು ತುಂಬ ದುಃಖಿತರಾಗಿದ್ದೇವೆ. ಆದ್ದರಿಂದ ನಿನ್ನನ್ನು ಭೇಟಿಯಾಗಲು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ರಾಜನು ವಿನಮ್ರವಾಗಿ, ಹೇ ಪಿತೃಗಳೇ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ಆದರೆ ನನ್ನ ಆಚರಣೆಯಿಂದ ನಿಮಗೆ ಏಕೆ ದುಃಖವಾಗಿದೆ? ನನ್ನಿಂದ ಯಾವ ತಪ್ಪು ನಡೆದಿದೆ? ದಯವಿಟ್ಟು ವಿಸ್ತಾರವಾಗಿ ಹೇಳಿ ಎಂದನು. ಆಗ ಪಿತೃಗಳು ಹೇಳಿದರು, ಮಗನೇ, ನೀನು ಏಕೆ ಮದುವೆಯಾಗಿಲ್ಲ? ಮದುವೆ ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ಗೃಹಸ್ಥಾಶ್ರಮವಿಲ್ಲದೆ ಮನುಷ್ಯನಿಗೆ ಕಲ್ಯಾಣವಾಗುವುದಿಲ್ಲ. ಗೃಹಸ್ಥನಾಗಿ ಇದ್ದಾಗ ಮಾತ್ರ ದೇವರು, ಪಿತೃಗಳು, ಋಷಿಗಳು ಮತ್ತು ಅತಿಥಿಗಳಿಗೆ ಸೇವೆ ಸಲ್ಲಿಸಲು ಸಾಧ್ಯ. ಮದುವೆ ಮತ್ತು ಮಕ್ಕಳಿಲ್ಲದೆ ಮನುಷ್ಯನು ದೇವಋಣ ಮತ್ತು ಪಿತೃಋಣದಿಂದ ಮುಕ್ತನಾಗುವುದಿಲ್ಲ. ಮಕ್ಕಳನ್ನು ಪಡೆಯದೆ ಸ್ವರ್ಗವನ್ನು ಪಡೆಯುವುದು ಅಸಾಧ್ಯ. ನೀನು ಮದುವೆಯಾಗದಿದ್ದರೆ ಮರಣದ ನಂತರ ನರಕವನ್ನು ಪಡೆಯುತ್ತೀಯಾ ಮತ್ತು ಮುಂದಿನ ಜನ್ಮದಲ್ಲೂ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು, ಹೇ ಪಿತೃಗಳೇ, ಮದುವೆಯಾಗುವುದು ತುಂಬಾ ದುಃಖದಾಯಕ. ಇದರಿಂದ ಪಾಪ ಹೆಚ್ಚುತ್ತದೆ ಮತ್ತು ಕೊನೆಯಲ್ಲಿ ಕೆಟ್ಟ ಸ್ಥಿತಿ ಸಿಗುತ್ತದೆ. ಇದೇ ಕಾರಣಕ್ಕೆ ನಾನು ಮದುವೆಯನ್ನು ತ್ಯಜಿಸಿದ್ದೇನೆ. ಹೆಂಗಸಿನೊಂದಿಗೆ ಸಂಬಂಧ ಹೊಂದಿದ್ದರೆ ಮುಕ್ತಿ ಸಿಗುವುದಿಲ್ಲ. ಮದುವೆಯಾಗದೆ ವಿದ್ಯೆಯನ್ನು ಗಳಿಸಿ ಜ್ಞಾನದಿಂದ ಆತ್ಮವನ್ನು ಶುದ್ಧೀಕರಿಸುವವನೇ ಶ್ರೇಷ್ಠ. ಆದ್ದರಿಂದ ನಾನು ಬ್ರಹ್ಮಚರ್ಯದ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಪಿತೃಗಳು, ಮಗನೇ, ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಆತ್ಮವನ್ನು ಜ್ಞಾನದಿಂದ ಶುದ್ಧಗೊಳಿಸಬೇಕು ಎಂಬ ನಿನ್ನ ಮಾತು ಸರಿ. ಆದರೆ ಇಂದು ಕಲ್ಯಾಣದ ಪೂರ್ಣ ಮಾರ್ಗವಲ್ಲ. ಯಜ್ಞ, ತಪಸ್ಸು ಮತ್ತು ದಾನಗಳಿಂದ ಕೆಟ್ಟದ್ದು ದೂರವಾಗುತ್ತದೆ. ಶುಭ ಮತ್ತು ಅಶುಭ ಕರ್ಮ ಫಲಗಳ ಇಚ್ಛೆಯಿಲ್ಲದೆ ಮಾಡಿದರೆ ಅವು ಬಂಧನಕ್ಕೆ ಕಾರಣವಾಗುವುದಿಲ್ಲ. ಹಿಂದಿನ ಜನ್ಮದ ಪಾಪಗಳ ನಾಶ ಕೇವಲ ಭೋಗಗಳಿಂದಲೇ ಆಗುತ್ತದೆ. ಹಿಂದಿನ ಜನ್ಮದ ಪುಣ್ಯ ಕರ್ಮವು ಸುಖ ದುಃಖಗಳನ್ನು ಅನುಭವಿಸುವುದರಿಂದ ನಿರಂತರವಾಗಿ ಕ್ಷೀಣವಾಗಿರುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು, ಹೇ ಪಿತಾಮಹ, ವೇದಗಳಲ್ಲಿ ಕರ್ಮ ಮಾರ್ಗದ ಮೂಲಕ ಅವಿದ್ಯೆ ಮತ್ತು ಮಾಯೆಯನ್ನು ಸಮರ್ಥಿಸಲಾಗಿದೆ. ಹಾಗಾದರೆ ನೀವು ನನ್ನನ್ನು ಮದುವೆಯಾಗಲು ಏಕೆ ಪ್ರೇರೇಪಿಸುತ್ತಿದ್ದೀರಿ? ಮದುವೆಯಾಗುವುದರಿಂದ ನನಗೆ ಕೆಟ್ಟದ್ದೇ ಆಗುತ್ತದೆ ಎಂದು ಹೇಳುತ್ತಾನೆ. ಆಗ ಪಿತೃಗಳು, ಮಗನೇ, ಕರ್ಮವು ಅವಿದ್ಯೆ ಎಂಬುದು ಸತ್ಯ. ಆದರೆ ವಿದ್ಯೆಯನ್ನು ಪಡೆಯುವುದು ಒಂದು ರೀತಿಯ ಕರ್ಮ. ಶಾಸ್ತ್ರಗಳಲ್ಲಿ ಹೇಳಿರುವ ಕರ್ಮಗಳನ್ನು ಸಜ್ಜನರು ಉಲ್ಲಂಘಿಸುವುದಿಲ್ಲ. ಅವುಗಳ ಪಾಲನೆಯಿಂದಲೇ ಮೋಕ್ಷ ಸಿಗುತ್ತದೆ. ಶಾಸ್ತ್ರಗಳಲ್ಲಿ ಮದುವೆಗೆ ಆದೇಶ ನೀಡಲಾಗಿದೆ. ಮದುವೆಯಾಗದವನಿಗೆ ಮುಕ್ತಿ ಸಿಗುವುದಿಲ್ಲ. ಮಕ್ಕಳಿಲ್ಲದೆ ಮೋಕ್ಷ ಸಾಧ್ಯವಿಲ್ಲ. ಮಕ್ಕಳು ಮಾಡುವ ಶ್ರಾದ್ದ ಕರ್ಮದಿಂದಲೇ ಪಿತೃಗಳಿಗೆ ತೃಪ್ತಿ ಮತ್ತು ಮನುಷ್ಯನಿಗೆ ಮುಕ್ತಿ ಸಿಗುತ್ತದೆ. ಆದ್ದರಿಂದ ಹೇ ಮಗನೇ, ನೀನು ಸರಿಯಾದ ರೀತಿಯಲ್ಲಿ ಮದುವೆಯಾಗು. ಮದುವೆಯಾಗದಿದ್ದರೆ ನಿನ್ನ ಎಲ್ಲ ಕರ್ಮಗಳು ವ್ಯರ್ಥವಾಗುತ್ತವೆ ಮತ್ತು ನೀನು ವಿಫಲನಾಗುತ್ತೀಯಾ. ನಮ್ಮ ವಂಶವು ನಾಶವಾದರೆ ನಮ್ಮ ಪಿತೃಗಳ ಆತ್ಮಗಳು ತೃಪ್ತಿಯಿಲ್ಲದೆ ಉಳಿಯುತ್ತವೆ. ಮತ್ತು ಮಗನೇ, ಮದುವೆಯಾಗಿ ಮಕ್ಕಳನ್ನು ಪಡೆದಾಗ ಮಾತ್ರ ನೀನು ನಿನ್ನ ಪಿತೃಗಳನ್ನು ಸಂತೃಪ್ತಗೊಳಿಸಲು ಸಾಧ್ಯ ಎಂದು ಹೇಳುತ್ತಾರೆ. ನಂತರ ಪಿತೃಗಳ ಈ ಮಾತುಗಳನ್ನು ಕೇಳಿ ರಾಜನು ತುಂಬಾ ದುಃಖಿತನಾಗುತ್ತಾನೆ ಮತ್ತು ಅವನು ಮದುವೆಯಾಗಲು ನಿರ್ಧರಿಸಿದನು. ಆಗ ಅವನು ತನ್ನ ಪಿತೃಗಳಿಗೆ, ಹೇ ಪಿತೃಗಳೇ, ಈಗ ನಾನು ಮುದುಕನಾಗಿದ್ದೇನೆ. ಯಾರು ನನಗೆ ತಮ್ಮ ಮಗಳನ್ನು ಕೊಡುತ್ತಾರೆ? ವೃದ್ಧಾಪ್ಯದಲ್ಲಿ ಮದುವೆಯಾಗುವುದು ತುಂಬಾ ಕಷ್ಟ ಎಂದು ಹೇಳುತ್ತಾನೆ. ಆಗ ಪಿತೃಗಳು, ಹೇ ಮಗನೇ, ನೀನು ನಮ್ಮ ಮಾತುಗಳನ್ನು ಪಾಲಿಸದಿದ್ದರೆ ನಾವು ಪಿತೃಗಳ ಪತನವಾಗುತ್ತದೆ ಮತ್ತು ನಿನ್ನ ಗತಿಯು ಕೆಟ್ಟದಾಗುತ್ತದೆ ಎಂದು ಹೇಳಿ ಅವರು ಮಾಯವಾದರು. ಪಿತೃಗಳ ಮಾತುಗಳನ್ನು ಕೇಳಿ ರಾಜನು ಬಹಳ ತಳಮಳಗೊಂಡನು. ತನ್ನ ಪಿತೃಗಳ ಮುಕ್ತಿಗಾಗಿ ಮದುವೆಯಾಗಲು ಯೋಚಿಸುತ್ತಾ ಹೆಣ್ಣನ್ನು ಹುಡುಕಲು ಭೂಮಿಯ ಮೇಲೆ ಅಲೆದಾಡಲು ಪ್ರಾರಂಭಿಸಿದನು. ಆದರೆ ಅವನಿಗೆ ಎಲ್ಲಿಯೂ ಸರಿಯಾದ ಹೆಣ್ಣು ಸಿಗಲಿಲ್ಲ.
ಪದೇ ಪದೇ ಪಿತೃಗಳ ಮಾತುಗಳನ್ನು ನೆನಪಿಸಿಕೊಂಡು ಚಿಂತೆಯಲ್ಲಿ ಮುಳುಗಿ ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ನನ್ನ ಪಿತೃಗಳ ಮುಕ್ತಿಗಾಗಿ ಯಾವ ಸ್ತ್ರೀ ನನ್ನನ್ನು ಮದುವೆಯಾಗುತ್ತಾಳೆ ಎಂದು ಯೋಚಿಸತೊಡಗಿದನು. ಬಹಳ ಹೊತ್ತು ಆಲೋಚಿಸಿದ ನಂತರ ರಾಜನು ಬ್ರಹ್ಮದೇವರನ್ನು ತಪಸ್ಸು ಮಾಡಲು ನಿರ್ಧರಿಸಿದನು. ಅವನು 100 ವರ್ಷಗಳ ಕಾಲ ಅರಣ್ಯದಲ್ಲಿ ಕಠಿಣ ತಪಸ್ಸು ಮಾಡಿದನು. ಅವನ ಕಠಿಣ ಸಾಧನೆಯಿಂದ ಸಂತೋಷಗೊಂಡ ಲೋಕಪಿತ ಬ್ರಹ್ಮನು ಅವನ ಮುಂದೆ ಕಾಣಿಸಿಕೊಂಡು, ಹೇ ರಾಜ, ನಿನ್ನ ತಪಸ್ಸಿನಿಂದ ನಾನು ಸಂತೋಷಗೊಂಡಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು, ನಾನು ಖಂಡಿತವಾಗಿಯೂ ಅದನ್ನು ಪೂರೈಸುತ್ತೇನೆ ಎಂದು ಹೇಳುತ್ತಾರೆ. ಆಗ ರಾಜನು ವಿನಮ್ರವಾಗಿ ನಮಸ್ಕರಿಸಿ, ಹೇ ಪರಮಪಿತ, ನನ್ನ ಪಿತೃಗಳು ನನಗೆ ಮಕ್ಕಳನ್ನು ಪಡೆಯಲು ಆದೇಶ ನೀಡಿದ್ದಾರೆ. ಆದರೆ ನನಗೆ ಮದುವೆಗೆ ಸೂಕ್ತವಾದ ಹೆಣ್ಣು ಸಿಗುತ್ತಿಲ್ಲ. ದಯವಿಟ್ಟು ನನಗೆ ಒಂದು ಹೆಣ್ಣನ್ನು ಕೊಡಿ. ಇದರಿಂದ ಮದುವೆಯಾಗಿ ನಾನು ಮಕ್ಕಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಕೇಳಿಕೊಂಡನು. ಆಗ ಬ್ರಹ್ಮನು, ಹೇ ರಾಜ, ನೀನು ಸ್ವತಃ ಪ್ರಪಂಚದ ಪ್ರಜಾಪತಿ ಆಗುತ್ತೀಯ. ನಿನ್ನಿಂದ ಪ್ರಜೆಗಳ ಸೃಷ್ಟಿಯಾಗುತ್ತದೆ. ನಿನ್ನ ಪಿತೃಗಳು ಹೇಳಿದ್ದು ಸತ್ಯ. ನೀನು ಮದುವೆಯಾಗಬೇಕು. ಆ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪಿತೃಗಳ ಪೂಜೆ ಮಾಡು. ಅವರು ಸಂತೋಷಗೊಂಡು ನಿನಗೆ ಉತ್ತಮ ಸ್ತ್ರೀಯನ್ನು ನೀಡುತ್ತಾರೆ ಮತ್ತು ನಿನ್ನ ಇಚ್ಛೆ ಪೂರ್ಣವಾಗುತ್ತದೆ ಎಂದು ಹೇಳಿ ಅವರು ಮಾಯವಾದರು. ಬ್ರಹ್ಮದೇವರ ಮಾತುಗಳನ್ನು ಕೇಳಿದ ರಾಜನು ಮತ್ತೊಮ್ಮೆ ತನ್ನ ಪಿತೃಗಳನ್ನು ಸಂತೋಷಪಡಿಸಲು ನಿರ್ಧರಿಸಿದನು. ಅವನು ಒಂದು ನದಿಯ ದಡಕ್ಕೆ ಹೋಗಿ ಏಕಾಂತದಲ್ಲಿ ಕುಳಿತು ತನ್ನ ಪಿತೃಗಳ ತರ್ಪಣವನ್ನು ಮಾಡಿದನು. ತರ್ಪಣದ ನಂತರ ಏಕಾಗ್ರ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಪಿತೃಗಳನ್ನು ಸುತ್ತಿಸಲು ಪ್ರಾರಂಭಿಸಿದನು. ಹಾಗೂ ರಾಜನು ತನ್ನ ಪಿತೃಗಳಿಗಾಗಿ ಮಾಡಿದ ಸುತ್ತಿಯನ್ನು ಪ್ರತಿಯೊಬ್ಬ ಮನುಷ್ಯನು ಗಮನವಿಟ್ಟು ಕೇಳಬೇಕು. ಈ ಸುತ್ತಿಯು ಎಲ್ಲ ಪಾಪಗಳನ್ನು ಮತ್ತು ದೋಷಗಳನ್ನು ನಾಶಪಡಿಸುತ್ತದೆ. ಯಾರು ಇದನ್ನು ಕೇವಲ ಒಮ್ಮೆ ಕೇಳಿದರೂ ಅವರ ಅನೇಕ ಪಾಪಗಳು ನಾಶವಾಗುತ್ತವೆ ಮತ್ತು ಅವರಿಗೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಹೇ ಗರುಡ, ನೀನು ಕೂಡ ಇದನ್ನು ಗಮನವಿಟ್ಟು ಕೇಳು. ಆಗ ಮಾತ್ರ ಈ ಕಥೆಯನ್ನು ಕೇಳಿದ ಫಲ ನಿನಗೆ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಗರುಡನಿಗೆ ಹೇಳುತ್ತಿದ್ದರು. ಮತ್ತೆ ಶ್ರೀಕೃಷ್ಣನು ಮುಂದೆ ಹೇಳಿದರು, ಯಾರು ಆದಿದೇವತೆಯ ರೂಪದಲ್ಲಿ ನೆಲೆಸಿರುತ್ತಾರೋ ಮತ್ತು ಶ್ರಾದ್ದದ ಸಮಯದಲ್ಲಿ ದೇವತೆಗಳಿಂದ ಸ್ವಧಾ ಮೂಲಕ ತೃಪ್ತಿಪಡಿಸಲ್ಪಡುತ್ತಾರೋ ಆ ಎಲ್ಲ ಪಿತೃಗಣಗಳಿಗೆ ನಾನು ನಮಸ್ಕರಿಸುತ್ತೇನೆ. ಸ್ವರ್ಗದಲ್ಲಿ ನೆಲೆಸಿರುವ ಮಹರ್ಷಿಗಳು ಭಕ್ತಿ ಮತ್ತು ಮುಕ್ತಿಯ ಆಸೆಯಿಂದ ಮಾನಸಿಕ ಶ್ರಾದ್ದದಿಂದ ಯಾವ ಪಿತೃಗಳನ್ನು ತೃಪ್ತಿಪಡಿಸುತ್ತಾರೋ ಆ ಎಲ್ಲ ಪಿತೃಗಳಿಗೂ ನಾನು ನಮಸ್ಕರಿಸುತ್ತೇನೆ. ಅಗ್ನಿಸ್ವಾತ, ಬಹಿರ್ಶ್ರಾದ, ಆಜ್ಯಪ ಮತ್ತು ಸೋಮಪತಿ ಗಣಗಳು ಈ ಶ್ರಾದ್ದದಲ್ಲಿ ನನ್ನಿಂದ ತೃಪ್ತಿಗೊಂಡು ಸಂತೋಷಗೊಳ್ಳಲಿ. ಅಗ್ನಿಸ್ವಾತ ಪಿತೃಗಳು ನನ್ನ ಪೂರ್ವ ದಿಕ್ಕನ್ನು, ಬಹಿರ್ಶ್ರಾದ ಪಿತೃಗಳು ದಕ್ಷಿಣ ದಿಕ್ಕನ್ನು, ಆಜ್ಯಪ ಪಿತೃಗಳು ಪಶ್ಚಿಮ ದಿಕ್ಕನ್ನು ಮತ್ತು ಸೋಮಪತಿ ಪಿತೃಗಳು ಉತ್ತರ ದಿಕ್ಕನ್ನು ರಕ್ಷಿಸಲಿ. ಈ ಎಲ್ಲ ಪಿತೃಗಳು ಭೂತ, ಪ್ರೇತ, ಪಿಚಾಚ ಮತ್ತು ಅಸುರಗಳಿಂದ ಉಂಟಾಗುವ ದೋಷಗಳಿಂದ ನಮ್ಮನ್ನು ಯಾವಾಗಲೂ ರಕ್ಷಿಸಲಿ ಎಂದು ರಾಜನು ಭಕ್ತಿಯಿಂದ ಬೇಡಿಕೊಂಡನು. ರಾಜನ ಈ ಸುತ್ತಿಯಿಂದ ಎಲ್ಲ ಪಿತೃಗಣಗಳು ಸಂತೋಷಗೊಂಡವು. ಅದೇ ಸಮಯದಲ್ಲಿ ಒಂದು ದಿವ್ಯ ತೇಜಸ್ಸು ಉಂಟಾಗಿ ಆಕಾಶಮಂಡಲದಲ್ಲಿ 4 ಕಡೆ ಬೆಳಕನ್ನು ಹರಡಿತು ಮತ್ತು ಇಡೀ ಪ್ರಪಂಚವನ್ನು ತನ್ನ ತೇಜಸ್ಸಿನಿಂದ ಆವರಿಸಿತು. ಆ ಅದ್ಭುತ ಬೆಳಕನ್ನು ನೋಡಿ ರಾಜ ಮೊಣಕಾಲುಗಳ ಮೇಲೆ ಕುಳಿತು ಮತ್ತೊಮ್ಮೆ ತನ್ನ ಪಿತೃಗಳನ್ನು ಸುತ್ತಿಸಲು ಪ್ರಾರಂಭಿಸಿದನು. ಅವನ ಸುತ್ತಿಯನ್ನು ಕೇಳಿ ತೃಪ್ತಿಗಳು ತುಂಬಾ ಸಂತೋಷಗೊಂಡು ಅವನ ಮುಂದೆ ಕಾಣಿಸಿಕೊಂಡರು ಮತ್ತು ರಾಜನು ಹೂವು, ಗಂಧ ಮತ್ತು ವಿವಿಧ ನೈವೇದ್ಯಗಳನ್ನು ಅರ್ಪಿಸಿದನು. ಪಿತೃಗಳು ಅವುಗಳನ್ನು ಸ್ವೀಕರಿಸಿ, ಹೇ ಮಗನೇ, ನಿನ್ನ ಸುತ್ತಿಯಿಂದ ನಾವು ತುಂಬಾ ಸಂತೋಷಗೊಂಡಿದ್ದೇವೆ. ಆದ್ದರಿಂದ ಈಗ ನಿನ್ನ ಇಚ್ಛೆಯನ್ನು ಯಾವುದೇ ಸಂಕೋಚವಿಲ್ಲದೆ ಹೇಳು ಎಂದರು. ಆಗ ತಲೆ ಬಾಗಿಸಿ ರಾಜನು, ಹೇ ಪಿತೃದೇವರೇ, ಬ್ರಹ್ಮದೇವರು ನನ್ನನ್ನು ಸೃಷ್ಟಿಯನ್ನು ರಕ್ಷಿಸಲು ಪ್ರಜಾಪತಿಯನ್ನಾಗಿ ಮಾಡಿದ್ದಾರೆ.
ಮಾಡಿದ್ದಾರೆ. ಆದ್ದರಿಂದ ನಾನು ಗುಣವಂತ, ಉತ್ತಮ, ಚಾರಿತ್ರ್ಯವುಳ್ಳ ಮತ್ತು ಯೋಗ್ಯ ಪತ್ನಿಯ ಆಸೆಯನ್ನು ಹೊಂದಿದ್ದೇನೆ. ಇದರಿಂದ ಮಕ್ಕಳನ್ನು ಪಡೆದು ನಾನು ನನ್ನ ಮತ್ತು ನನ್ನ ಪಿತೃಗಳ ಋಣವನ್ನು ತೀರಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಪಿತೃಗಳು, ಮಗನೇ, ಇದೇ ಸ್ಥಳದಲ್ಲಿ ಇದೇ ಕ್ಷಣ ನಿನಗೆ ಉತ್ತಮ ಮತ್ತು ಮನೋರಂಜಕ ಪತ್ನಿಯ ಪ್ರಾಪ್ತಿಯಾಗುತ್ತದೆ. ಅವಳಿಂದ ನಿನಗೆ ಒಬ್ಬ ತೇಜಸ್ವಿ ಮಗ ಹುಟ್ಟುತ್ತಾನೆ. ಅವನು ಬುದ್ಧಿವಂತ ಮತ್ತು ಬಲಿಷ್ಠನಾಗಿರುತ್ತಾನೆ ಮತ್ತು ಅವನು 3 ಲೋಕಗಳಲ್ಲಿ ಪ್ರಸಿದ್ಧನಾಗಿರುತ್ತಾನೆ. ಅವನಿಗೆ ಕೂಡ ಅನೇಕ ಮಹಾ ಪರಾಕ್ರಮಿ ಮತ್ತು ಭೂಮಿಯನ್ನು ಪಾಲಿಸುವ ಮಕ್ಕಳಾಗಿರುತ್ತಾರೆ. ಇದನ್ನು ಕೇಳಿ ಎಲ್ಲ ಪಿತೃಗಳು ಆಶೀರ್ವಾದ ನೀಡಿ ಮಾಯವಾಗುತ್ತಾರೆ. ಪಿತೃಗಳು ಮಾಯವಾದ ನಂತರ ಅವರ ಕೃಪೆಯಿಂದ ಅದೇ ಸಮಯದಲ್ಲಿ ನದಿಯ ಮಧ್ಯದಿಂದ ಒಂದು ಅದ್ಭುತ ದೃಶ್ಯ ಕಾಣಿಸಿತು. ಅಲ್ಲಿಂದ ಪ್ರಮೋಚ ಎಂಬ ಒಬ್ಬ ಅತ್ಯಂತ ಸುಂದರ ಮನಸ್ಸನ್ನು ಆಕರ್ಷಿಸುವ ಅಪ್ಸರೆಯು ಕಾಣಿಸಿಕೊಂಡಳು. ಅವಳು ರಾಜನ ಹತ್ತಿರ ಬಂದು ಮಧುರವಾದ ಧ್ವನಿಯಲ್ಲಿ, ಹೇ ತಪಸ್ವಿ ಶ್ರೇಷ್ಠ, ವರುಣನ ಮಗನಾದ ಮಹರ್ಷಿ ಪುಷ್ಪರನಿಗೆ ಒಬ್ಬ ಅತ್ಯಂತ ಸುಂದರ ಮಗಳಿದ್ದಾಳೆ. ನಾನು ಆ ಸುಂದರ ಕನ್ಯೆಯನ್ನು ನಿನ್ನ ಪತ್ನಿಯನ್ನಾಗಿ ನೀಡುತ್ತೇನೆ. ನೀನು ಅವಳನ್ನು ಮದುವೆಯಾಗು. ಆ ಕನ್ಯೆಯಿಂದ ನಿನಗೆ ಅತ್ಯಂತ ಬುದ್ಧಿವಂತ ಮಗ ಹುಟ್ಟುತ್ತಾನೆ ಎಂದು ಹೇಳುತ್ತಾಳೆ. ನಂತರ ಪ್ರಜಾಪತಿ ರಾಜನು ಆ ಅಪ್ಸರೆಯಿಂದ ನೀಡಲ್ಪಟ್ಟ ಕನ್ಯೆ ವಿಧಿಪೂರ್ವಕವಾಗಿ ಮದುವೆಯಾದನು. ಮತ್ತೆ ನಂತರ ಶ್ರೀಕೃಷ್ಣನು ಗರುಡನಿಗೆ ಹೇಳುತ್ತಾರೆ, ಹೇ ಗರುಡ, ಈ ರೀತಿ ರಾಜನು ತನ್ನ ಪಿತೃಗಳನ್ನು ಸಂತೋಷಪಡಿಸಿ ಯೋಗ್ಯ ಪತ್ನಿ ಪಡೆದು ತನ್ನ ವಂಶವನ್ನು ವೃದ್ಧಿಸಿದನು. ಇದಾದ ನಂತರ ಭಗವಾನ್ ಶ್ರೀಕೃಷ್ಣನು ಗರುಡನಿಗೆ ಪಿತೃಗಳನ್ನು ಸಂತೋಷಪಡಿಸುವ ಅನೇಕ ಉಪಾಯಗಳನ್ನು ತಿಳಿಸಿದರು. ಈ ಉಪಾಯಗಳು ಮನುಷ್ಯನ ಜೀವನದಿಂದ ಪಿತೃದೋಷವನ್ನು ಕೊನೆಗೊಳಿಸುತ್ತವೆ ಮತ್ತು ಪಿತೃಗಳ ಕೃಪೆಯನ್ನು ಪಡೆಯಲು ಸಹಾಯ ಮಾಡುತ್ತವೆ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಶ್ರೀಕೃಷ್ಣನು ಹೇಳಿದ ಆ ಉಪಾಯಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯ ಉಪಾಯ ತರ್ಪಣ. ಪಿತೃಗಳನ್ನು ಸಂತೋಷಪಡಿಸಲು ಮೊದಲ ಮತ್ತು ಮುಖ್ಯ ಉಪಾಯ ತರ್ಪಣ. ಇದರರ್ಥ ಪಿತೃಗಳಿಗೆ ನೀರನ್ನು ಅರ್ಪಿಸುವುದು. ಪಿತೃಪಕ್ಷದಲ್ಲಿ ಪವಿತ್ರ ನೀರನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಹಾಲು ಮತ್ತು ದರ್ಬೆಯೊಂದಿಗೆ ಪಿತೃಗಳನ್ನು ಆಹ್ವಾನಿಸಿ ಶ್ರದ್ಧೆಯಿಂದ ನೀರನ್ನು ಅರ್ಪಿಸಬೇಕು. ತರ್ಪಣ ಮಾಡುವಾಗ ಓಂ ಪಿತೃಭ್ಯ ಸ್ವಧಾ ಮಂತ್ರವನ್ನು ಉಚ್ಚರಿಸುವುದರಿಂದ ಪಿತೃಗಳು ಸಂತೋಷಗೊಂಡು ಆಶೀರ್ವಾದ ನೀಡುತ್ತಾರೆ. ಎರಡನೆಯ ಉಪಾಯ ಶ್ರಾದ್ದ ಕರ್ಮ. ಪಿತೃಗಳ ತೃಪ್ತಿಗಾಗಿ ಶ್ರಾದ್ದ ಕರ್ಮ ಬಹಳ ಅವಶ್ಯಕ. ಇದರಲ್ಲಿ ಪಿತೃಗಳಿಗಾಗಿ ಸಾತ್ವಿಕ ಆಹಾರ, ಹಣ್ಣುಗಳು ಮತ್ತು ಬಟ್ಟೆಗಳನ್ನು ಅರ್ಪಿಸಲಾಗುತ್ತದೆ. ಶ್ರಾದ್ದ ಮಾಡುವವನು ಬ್ರಾಹ್ಮಣರಿಗೆ ಊಟ ಹಾಕಿ ಅವರಿಗೆ ಬಟ್ಟೆ ಮತ್ತು ದಕ್ಷಿಣೆಯನ್ನು ನೀಡಿ ಆಶೀರ್ವಾದ ಪಡೆಯಬೇಕು. ಶ್ರಾದ್ದದ ದಿನ ವಿಶೇಷವಾಗಿ ಪಾಯಸ, ಪೂರಿ, ತರಕಾರಿ ಮತ್ತು ಇತರ ಸಾತ್ವಿಕ ಆಹಾರಗಳನ್ನು ತಯಾರಿಸಿ ಪಿತೃಗಳಿಗೆ ಅರ್ಪಿಸಬೇಕು. ಮೂರನೇ ಉಪಾಯ ಜೀವಗಳಿಗೆ ಆಹಾರ. ಹಸು, ಬ್ರಾಹ್ಮಣ ಮತ್ತು ಇತರ ಜೀವಗಳಿಗೆ ಊಟ ನೀಡುವುದು. ವಿಶೇಷವಾಗಿ ಹಸು, ನಾಯಿ ಮತ್ತು ಕಾಗೆಗಳಿಗೆ ಊಟ ನೀಡುವುದರಿಂದ ಪಿತೃಗಳು ತೃಪ್ತಗೊಳ್ಳುತ್ತಾರೆ. ಶ್ರಾದ್ದದ ದಿನ ಹಸುವಿಗೆ ರೊಟ್ಟಿ ಮತ್ತು ಹಸಿ ಹುಲ್ಲು ಹಾಗೂ ಕಾಗೆಗೆ ಅನ್ನ ಮತ್ತು ಪಾಯಸವನ್ನು ಅರ್ಪಿಸುವುದು ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಪಿತೃಗಳ ಕೃಪೆ ಸಿಗುತ್ತದೆ ಮತ್ತು ಪಿತೃದೋಷವು ನಾಶವಾಗುತ್ತದೆ. ನಾಲ್ಕನೇ ಉಪಾಯ ಪವಿತ್ರ ವೃಕ್ಷಗಳ ಪೂಜೆ. ಆಲದ ಮರ ಮತ್ತು ತುಳಸಿ ಗಿಡವನ್ನು ಪೂಜಿಸುವುದು ಕೂಡ ಪಿತೃಗಳನ್ನು ಸಂತೋಷಪಡಿಸುವ ಉತ್ತಮ ಉಪಾಯ. ಆಲದ ಮರವನ್ನು ಪಿತೃಗಳ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಆದರೆ ತುಳಸಿ ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ. ಶ್ರಾದ್ದದ ದಿನ ಆಲದ ಮರ ಮತ್ತು ತುಳಸಿಯನ್ನು ಪೂಜಿಸಿ ಮತ್ತು ಆಲದ ಮರದ ಕೆಳಗೆ ದೀಪ ಬೆಳಗಿಸಿ ಪಿತೃಗಳನ್ನು ತೃಪ್ತಿಪಡಿಸಲಾಗುತ್ತದೆ. ಇದರಿಂದ ಪಿತೃಗಳು ಸಂತೋಷಗೊಂಡು ಕುಟುಂಬಕ್ಕೆ ಸುಖ, ಸಮೃದ್ಧಿ ಮತ್ತು ಆಶೀರ್ವಾದ ನೀಡುತ್ತಾರೆ. ಐದನೆಯ ಉಪಾಯ
ಪಿಂಡದಾನ. ಪಿತೃದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಗಯಾಜಿ ಅಥವಾ ಇತರ ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪಿಂಡದಾನ ಮಾಡಬೇಕು. ಗಯಾಜಿಯಲ್ಲಿ ಮಾಡಿದ ಪಿಂಡದಾನವು ಪಿತೃಗಳನ್ನು ಸಂತೃಪ್ತಗೊಳಿಸುತ್ತದೆ. ಅವರು ಮೋಕ್ಷವನ್ನು ಪಡೆದು ತಮ್ಮ ವಂಶಸ್ಥರಿಗೆ ಆಶೀರ್ವಾದ ನೀಡುತ್ತಾರೆ. ಪಿಂಡದಾನದ ಸಮಯದಲ್ಲಿ ಕಪ್ಪು ಎಳ್ಳು, ದರ್ಬೆ ಮತ್ತು ಅಕ್ಕಿಯನ್ನು ಬಳಸಿ ಪಿತೃಗಳಿಗೆ ಅರ್ಪಿಸಬೇಕು. ಈ ಪ್ರಕ್ರಿಯೆಯು ಅವರ ಆತ್ಮಕ್ಕೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. 6ನೇ ಉಪಾಯ, ಪಿತೃಪಕ್ಷದಲ್ಲಿ ವ್ರತ. ಪಿತೃಗಳನ್ನು ಸಂತೋಷಪಡಿಸಲು ಶ್ರಾದ್ದ ಪಕ್ಷದಲ್ಲಿ ವ್ರತವನ್ನು ಇಡಬೇಕು. ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಶ್ರಾದ್ದ ಪಕ್ಷದಲ್ಲಿ ಮಾಂಸ, ಮದ್ಯ ಮತ್ತು ತಾಮಸಿಕ ಆಹಾರಗಳನ್ನು ಸೇವಿಸಬಾರದು. ವ್ರತದ ಸಮಯದಲ್ಲಿ ಭಗವಾನ್ ವಿಷ್ಣು, ಶಿವ ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು. ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ಸಂತೋಷಗೊಂಡು ಆಶೀರ್ವಾದ ನೀಡುತ್ತಾರೆ. 7ನೇ ಉಪಾಯ, ಅನ್ನದಾನ ಮತ್ತು ವಸ್ತ್ರದಾನ. ಪಿತೃಗಳನ್ನು ಸಂತೃಪ್ತಗೊಳಿಸಲು ಒಂದು ವಿಶೇಷ ಉಪಾಯವೆಂದರೆ ಅನ್ನದಾನ ಮತ್ತು ವಸ್ತ್ರದಾನ. ಬಡವರಿಗೆ, ಬ್ರಾಹ್ಮಣರಿಗೆ ಮತ್ತು ಸಾಧುಗಳಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಅರ್ಪಿಸುವುದರಿಂದ ಪಿತೃಗಳ ಆತ್ಮವು ತೃಪ್ತಿಯಾಗುತ್ತದೆ. ಶ್ರಾದ್ದ ಪಕ್ಷದಲ್ಲಿ ಮಾಡಿದ ಈ ದಾನವು ಮನುಷ್ಯನಿಗೆ ಅಪಾರ ಪುಣ್ಯವನ್ನು ನೀಡುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿ ನೀಡುತ್ತದೆ. ಪಿತೃಗಳ ಕೃಪೆಯಿಂದ ಕುಟುಂಬದಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತದೆ. 7ನೇ ಉಪಾಯ, ಪವಿತ್ರ ನದಿಗಳಲ್ಲಿ ಸ್ನಾನ. ಪವಿತ್ರ ನದಿಗಳಲ್ಲಿ, ವಿಶೇಷವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ನೀರನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಗಂಗಾಜಲವು ಪಿತೃಗಳ ತೃಪ್ತಿಗೆ ಉತ್ತಮ ಮಾಧ್ಯಮವಾಗಿದೆ. ಇದರಿಂದ ಪಿತೃದೋಷವು ಕೊನೆಗೊಳ್ಳುತ್ತದೆ ಮತ್ತು ವ್ಯಕ್ತಿಯ ಪಾಪಗಳು ತೊಳೆಯಲ್ಪಡುತ್ತವೆ. ಗಂಗಾ ಸ್ನಾನದಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ಸಂತೋಷಗೊಂಡು ವಂಶಸ್ಥರಿಗೆ ಆಶೀರ್ವಾದ ನೀಡುತ್ತಾರೆ. 8ನೇ ಉಪಾಯ, ಸತ್ಸಂಗ ಮತ್ತು ಗ್ರಂಥ ಪಠನ. ಪಿತೃಗಳನ್ನು ಸಂತೋಷಪಡಿಸಲು ಸತ್ಸಂಗದಲ್ಲಿ ಭಾಗವಹಿಸಬೇಕು ಮತ್ತು ಪವಿತ್ರ ಗ್ರಂಥಗಳನ್ನು ಪಠಿಸಬೇಕು. ವಿಶೇಷವಾಗಿ ಭಗವದ್ಗೀತೆಯ 11ನೇ ಅಧ್ಯಾಯವನ್ನು ಓದುವುದು ಅತ್ಯಂತ ಪ್ರಯೋಜನಕಾರಿ. ಇದರ ಪಠನದಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ವಂಶಸ್ಥರ ಮೇಲೆ ಅವರ ಕೃಪೆ ಉಳಿಯುತ್ತದೆ ಎಂದು ಹೇಳಿ ಭಗವಾನ್ ಶ್ರೀಕೃಷ್ಣನು ಕೊನೆಯಲ್ಲಿ ಈ ಮಾತನ್ನು ಹೇಳುತ್ತಾರೆ. ಯಾರು ಈ ಉಪಾಯಗಳನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಮತ್ತು ಸಮೃದ್ಧಿಗಳು ಸಿಗುತ್ತವೆ. ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸಿರುತ್ತದೆ. ಹೇ ಗರುಡ, ಯಾರು ಈ ಉಪಾಯಗಳನ್ನು ಪಾಲಿಸುತ್ತಾರೋ ಅವರ ಪಿತೃಗಳು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಹೀಗೆ ಗರುಡ ಪುರಾಣದಲ್ಲಿ ಪಿತೃಪಕ್ಷದ ಕಥೆ ಮತ್ತು ಪಿತೃಗಳನ್ನು ಸಂತೋಷಪಡಿಸುವ ಉಪಾಯಗಳನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಈ ಕಥೆಯು ಪಿತೃಗಳ ಸೇವೆ ಮತ್ತು ತರ್ಪಣ ಮಾಡುವುದು ಪ್ರತಿಯೊಬ್ಬ ಮನುಷ್ಯನ ಪ್ರಮುಖ ಕರ್ತವ್ಯವೆಂದು ನಮಗೆ ಕಲಿಸುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ನಿಮಗೆ ಬಹಳಷ್ಟು ಕಲಿಯಲು ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದೆ ಭೇಟಿಯಾಗೋಣ ಮತ್ತೊಂದು ಒಳ್ಳೆಯ ಸಂದೇಶದ ಮೂಲಕ. ಧನ್ಯವಾದಗಳು.